ಇದೆ. ಭಾಳ ದಿವಸಗಳಿಂದ ಈ ಹೋರಾಟಗಳು ನಡೆದಿವೆ. ಇದು ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇವತ್ತು ರಾಷ್ಟ್ರದಲ್ಲಿ ಕೂಡ ರೈತರು ಭಾಳ ಆತಂಕದಲ್ಲಿದ್ದು ಹೋರಾಟವನ್ನು ಡೆಲ್ಲಿಯಲ್ಲಿ ನಡೀತಾ ಇದೆ, ಇನ್ನೂವರೆಗೆ ನಡೀತಾ ಇದೆ. ಮತ್ತು ನಿಮಗೆಲ್ಲ ಗೊತ್ತಿದೆ, ಪ್ರಮುಖ ರೈತರು ಉಪವಾಸ ಕೂಡ ಮಾಡಿದ್ದಾರೆ. ಇವತ್ತಿಗೆ 65-70 ದಿವಸದಿಂದ ಉಪವಾಸ ಇದ್ದಾರೆ ದಿಲ್ಲಿ ಒಳಗೆ, ನಿಮಗೆಲ್ಲ ಗೊತ್ತಿದೆ. ಅವ್ರ ಉದ್ದೇಶ ಇಷ್ಟೇ, ರೈತ ಬೆಳೀತಕ್ಕಂಥ ಬೆಳೆಗೆ ಯೋಗ್ಯ ಬೆಲೆ ಸಿಗಬೇಕು, ವೈಜ್ಞಾನಿಕ ಬೆಲೆ ಸಿಗಬೇಕು, ಅದರಲ್ಲಿ ಯಾವುದೇ ರೀತಿ ಮೋಸ ಆಗಬಾರ್ದಂತಕ್ಕಂಥ ಉದ್ದೇಶ ಇದೆ. ಆ ಉದ್ದೇಶ ಇವತ್ತು ಭಾಳ ಸಂತೋಷದಿಂದ ಹೇಳಬೇಕಪ್ಪ ಅಂದರೆ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಲ್ಲಿ ಭಾಳ ಜಾಗೃತಿ ಮೂಡಿಸ್ತಕ್ಕಂಥ ಹೋರಾಟವನ್ನು ಮೊನ್ನೆ ನಮ್ಮ ವಿಧಾನಸಭೆ ಅಧಿವೇಶನ ನಡೆದಾಗ ಚಿನ್ನಪ್ಪವ್ರ ಪೂಜಾರಿ ಅವ್ರ ನೇತೃತ್ವದಲ್ಲಿ ಮಹಾರಾಜರದ್ದು ಎಲ್ಲ ಜಿಲ್ಲಾಧ್ಯಕ್ಷರು, ರಾಜ್ಯದ ಎಲ್ಲ ರೈತರು ಹೆಚ್ಚು ಕಡಿಮೆ ಒಂದು 12,000 ಜನ ರೈತರಲ್ಲಿ ಸೇರಿದ್ರು. ಅಲ್ಲಿ ಸುದೀರ್ಘವಾಗಿ ನಾವು ಅನೇಕ ಸಲಹೆಗಳನ್ನು ಕೇಳಿದ್ವಿ, ಅನೇಕ ಸೂಚನೆಗಳನ್ನು ಕೇಳಿದ್ವಿ. ಮತ್ತು ಅಷ್ಟೇ ಅಲ್ಲ, ನಮಗೂ ಸ್ವಲ್ಪ ಬೈದಾರ, ಅದನ್ನೂ ಬಯಸ್ಕೊಂಡಿವಿ ನಾವು, ಇಲ್ಲ ಅಂತ ಹೇಳೋದಿಲ್ಲ. ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಅಲ್ಲಿ ಅನೇಕ ಅವ್ರ ವಿಚಾರಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಿ, ಪುನಃ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅವ್ರು ನನಗೇನು ಮನವಿ ಕೊಟ್ಟಿದ್ರು ಆ ಮನವಿಗೆ ಇವತ್ತು ನಾನು ಸ್ಪಂದಿಸಿ ಉತ್ತರ ಕೊಡಬೇಕಾಗಿತ್ತು. ಅದರಲ್ಲಿ ಭಾಳ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಹಸಿರು ಸೇನೆ ಅವ್ರ ವಿಚಾರ ಏನಪ್ಪ ಅಂದರೆ, ಕಬ್ಬು ಬೆಳೆಗಾರರ ಹಿತರಕ್ಷಣೆಯನ್ನು ನಾವು ಮಾಡಬೇಕು. ಆ ಕಬ್ಬು ಬೆಳೆಗಾರರ ಹಿತರಕ್ಷಣೆ ಮಾಡಬೇಕಪ್ಪ ಅಂತಂದರೆ ಅದನ್ನು ಯಾವ್ಯಾವ ದೃಷ್ಟಿಕೋನದಿಂದ ಸಹಾಯ ಆಗಬೇಕು ರೈತರಿಗೆ ಅನ್ನೋದು ಅವರು ಅನೇಕ ಸಲಹೆ ಸೂಚನೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಿಮ್ಗೆ ಹೇಳಬೇಕಪ್ಪ ಅಂದರೆ, ರೈತರು ಬೆಳೀತಕ್ಕಂಥ ಕಬ್ಬಿನಲ್ಲಿ ತೂಕದಲ್ಲಿ ಮೋಸ ಆಗಬಾರ್ದು. ಅದಕ್ಕೆ ನಾವು ಇತಿಹಾಸದೊಳಗೆ ಇಲ್ಲಿವರೆಗೆ ನಿಮ್ಗೆ ಹೇಳಬೇಕಪ್ಪ ಅಂತಂದರೆ, ಎಲ್ಲ ಕಾರ್ಖಾನೆ ಮಾಲೀಕರು ಅನಲಾಗ್ ಸಿಸ್ಟಮ್ನಲ್ಲಿ ತೂಕ ಮಾಡ್ತಿದ್ರು. ನಾವು ಇಲೆಕ್ಟ್ರಾನಿಕ್ ಕಾಟ ಹಾಕ್ತಕ್ಕಂಥ ಆದೇಶ ಮಾಡಿ, ಆ ಇಲಾಖೆ ನನಗೆ ಸಂಬಂಧಪಡದೇ ಇದ್ದರೂ ಕೂಡ ನಮ್ಮ ಸಹೋದ್ಯೋಗಿ ಇಲಾಖೆ, ಅದು ನಿಮಗೆಲ್ಲ ವೇಟ್ಸ್ ಆ್ಯಂಡ್ ಮೆಜರ್ಮೆಂಟು ಫುಡ್ ಆ್ಯಂಡ್ ಸೀಲ್ ಸಪ್ಲೈದವರು ಅದನ್ನು ಮುತುವರ್ಜಿ ನಡೆಸ್ತಾರೆ. ಅವ್ರನ್ನ ಕರ್ಕೊಂಡು ಅದನ್ನು ವಿಚಾರ ವಿನಿಮಯ ಮಾಡಿ ಇವತ್ತು ರಾಜ್ಯದಲ್ಲಿ 72 ಇಲೆಕ್ಟ್ರಾನಿಕ್ ಆಟಗಳನ್ನು ಹಾಕಿಸ್ತಕ್ಕಂಥ ಕೆಲಸ ಮಾಡಿ 80 ಕಾರ್ಖಾನೆಯಲ್ಲಿ. ಇನ್ನು ಉಳಿದವ್ರು 8 ಮಂದಿಗೆ ಯಾಕೆ ಹಾಕಲಿಲ್ಲ ಅಂತ ನೀವು ಕೇಳ್ಬೋದು. ಒಂದು 4 ಜನ ಕೋರ್ಟಿಗೆ ಹೋಗಿದ್ದಾರೆ, ಉಳಿದವ್ರಿಗೆ ಹಾಕಿಸ್ತಕ್ಕಂಥ ಪ್ರಯತ್ನ ನಾವು ಮುಂದುವರಿಸಿದ್ದೀವಿ ನಿಮ್ಗೆ ಹೇಳಬೇಕಪ್ಪ ಅನಿಸ್ತು. ಇದ್ರ ಜೊತೆ ಇದು ಸಾಲದಿಲ್ಲ ಅಂತ ತಿಳ್ಕೊಂಡು ನಾವು ಇನ್ನೊಂದು ವಿಚಾರ ಮಾಡಿದ್ವಿ. ಏನಪ್ಪ ಅಂದರೆ, ನಮ್ಮ APMC ಇಂದ ಹಣ ಇರದೇ ಇದ್ದರೂ ಕೂಡ ಇವತ್ತು ನಾವು ಕಾಟಾಗಳನ್ನು ಹಾಕಬೇಕಂತಕ್ಕಂಥ APMC ಇಲಾಖೆಯಲ್ಲಿ ನಿರ್ಣಯ ತಗೊಂಡು ಇವತ್ತು 12 ಕಡೆ ನಾವು ಕಾಟ ಹಾಕ್ತಾ ಇದ್ದೀವಿ. ಅದರಲ್ಲಿ ಚಿನ್ನಪ್ಪ ಪೂಜಾರಿ ಅವರು ಮತ್ತು ಇಲ್ಲಿ ಸಂಘಟನೆಯವರು, ಇಲ್ಲಿ ಬಿಜಾಪುರದವರು ಹೇಳಿದ್ದಾರೆ, ಅವ್ರು ಎಲ್ಲಾದರೂ ನಡೆಸ್ತೀನಿ ಅಂದರೆ ಇಲ್ಲಿ 2 ಕಾಟಗಳನ್ನು ನಾನು ಅವ್ರಿಗೆ ಹಾಕಿಕೊಡ್ತೀನಿ ಅಂತಕ್ಕಂಥ ಘೋಷಣೆ ಮಾಡ್ತೀನಿ. ಇವತ್ತು 12ರಲ್ಲಿ ಇವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಹಾಕಿಕೊಡ್ತಕ್ಕಂಥ ಕೆಲಸನೂ ನಾವು ಮಾಡ್ತೀವಿ. ಈಗಾಗಲೇ ಬಿಜಾಪುರ ಜಿಲ್ಲೆಯಲ್ಲಿ ಸಿಂದಗಿ ತಾಲೂಕಿನಲ್ಲಿ ಒಂದು ನಾವು ಐಡೆಂಟಿಫೈ ಮಾಡೀವಿ. ಇನ್ನು ಉಳಿದಿದ್ದು ನೀವು ಐಡೆಂಟಿಫೈ ಮಾಡಿದರೆ ಅಲ್ಲಿ ಕೂಡ ನಾವು ಮಾಡ್ತೀವಿ. ನಿಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 3 ನಾವು ಹಾಕ್ತಾ ಇದ್ದೀವಿ. ಅದ್ರಲ್ಲಿ ನೀವು ಇನ್ನೊಂದು ಎಲ್ಲರೂ ಸಜೆಸ್ಟ್ ಮಾಡ್ತಿದ್ರೆ ಅಲ್ಲಿ ನಾವು ಹಾಕ್ತೀವಿ. ಮತ್ತು ಬಾಗಲಕೋಟೆಯಲ್ಲಿ 2 ಜಾಗಗಳನ್ನು ಈಗಾಗಲೇ ನಾವು ಫಿಕ್ಸ್ ಮಾಡಿದ್ದೀವಿ. ಇದ್ರ ಜೊತೆಗೆ ರಾಜ್ಯದ ಆ ಮೂಲೆಯಲ್ಲಿ ಇವತ್ತು ಮೈಸೂರು, ಮಂಡ್ಯ, ಹಾಸನದಲ್ಲಿ ಕೂಡ ಕಬ್ಬು ಬೆಳೀತಾರೆ, ಅಲ್ಲಿ ಕೂಡ ಹಾಕ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇದು ಒಂದು. ತೂಕದಲ್ಲಿ ಮೋಸ ಆಗಬಾರ್ದು ಅಂತ ಹೇಳಿ ಇನ್ನೂ ಒಂದು ಕ್ರಮ ನಾವು ಘೋಷಣೆ ಮಾಡಿದ್ವಿ. ಯಾವುದಾದ್ರೂ ಸಂಘಟನೆಯವ್ರು ಕೊಟ್ಟ ದೂರಿನ ಮೇಲೆ ನಾವು ಕ್ರಮ ಕೈಗೊಳ್ಬೇಕಾಗ್ತದೆ, ಅಥವಾ ಒಬ್ಬ ರೈತ ಕೊಟ್ಟಿದ್ದು ದೂರಿನ ಮೇಲೆ ನಾವು ಕ್ರಮ ಕೈಗೊಳ್ಬೇಕಾಗ್ತದೆ. ನಾವು ಸೋಮೋಟೋ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಗೆ ಹೇಳ್ಬೇಕಪ್ಪ ಅಂದರೆ, ಯಾವುದೇ ಕಾರ್ಖಾನೆ ನಿರ್ದಿಷ್ಟವಾಗಿ ಮೋಸ ಮಾಡಿದರೆ ಕಾನೂನಿನ ರೀತಿ ಅವ್ರ ಕಾರ್ಖಾನೆ ಮೇಲೆ ಕ್ರಮ ತಗೊಳ್ತಕ್ಕಂಥ ಜವಾಬ್ದಾರಿ ನಂದು ಅಂಥೇಳಿ ನಾನು ನಿಮಗೆ ಘೋಷಣೆಯನ್ನು ಮಾಡ್ತೀನಿ ಸಂದರ್ಭ. ಇದರಲ್ಲಿ 2 ಮಾತಿಲ್ಲ. ಅಷ್ಟೇ ಅಲ್ಲದೆ, ಯಾವುದೇ ರೈತ ಅಕಸ್ಮಾತ್ ಕಂಪ್ಲೇಂಟ್ ಕೊಡ್ತೀನಿ ಅಂಥೇಳಿ ಮುಂದೆ ಬಂದರೆ ಅವನು ಕಬ್ಬು ನುರಿಸ್ತಕ್ಕಂಥ ಜವಾಬ್ದಾರಿ ನಮ್ಮದು. ಅವ್ರು ಯಾವುದೇ ಬೇರೆ ಕಾರ್ಖಾನೆಗೆ ಕರ್ಕೊಂಡೋಗಿ ನುರಿಸ್ತಕ್ಕಂಥದ್ದು. ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ದೂರು ಸತ್ತಿದ್ರೆ ನಾನು ಈಗಾಗಲೇ 1 ಲಕ್ಷ ರೂಪಾಯಿ ಕೈಲೇ ಕೊಡ್ತೀವಿ ನಾವು ಬೀಸಲಿಂಗಪ್ಪ ಸಂಸ್ಥೆಯಿಂದಂತೆ ಘೋಷಣೆ ಮಾಡಿದ್ವಿ. ಅದನ್ನು ಇನ್ನೂ ನೀವೇನಾದರೂ ಧೈರ್ಯ ಮಾಡಿ ಮುಂದೆ ಬರ್ತೀನಿ ಅಂದರೆ ಅದನ್ನು 2.5 ಲಕ್ಷ ರೋದಿಗೆ ಎತ್ತರಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ, ಯಾವುದೇ ರೈತ ಮುಂದೆ ಬಂದು.
ನಿಮ್ಗೆ ಹೇಳ್ಬೇಕಪ್ಪ ಅಂದರೆ ಯಾವುದೇ ರೀತಿಯಿಂದ ನಿಮಗೆ ನೋವಾಗಬಾರ್ದು, ನಿಮಗೆ ಹಾನಿ ಆಗಬಾರ್ದು. ಆ ಜವಾಬ್ದಾರಿ ನಾವು ನಿಜಲಿಂಗಪ್ಪ ಸಂಸ್ಥೆಯವರು ವಹಿಸ್ತೀವಿ. ಆ ಕೆಲಸಕ್ಕೂ ಕೂಡ ನಾವು ದುಡ್ಡು ತೆಗೆದಿಟ್ಟಿವಿ. ಮತ್ತು ಇನ್ನೂ ಒಂದು ವಿಚಾರ ಅದ ನಮ್ದು, ಏನಪ್ಪ ಅಂದರೆ ರೈತರು ಅಕಸ್ಮಾತ್ ಪ್ರತಿ ವರ್ಷ ಕಬ್ಬು ಬೆಳೆದಿರ್ತಾರೆ. 5 ಎಕರೆ 10 ಎಕರೆ 2 ಎಕರೆ 3 ಎಕರೆ ಇದ್ದವರಿಗೆ ಅಕಸ್ಮಾತ್ ಕಬ್ಬಿಗೆ ಏನಾರೇ ಕರೆಂಟ್ ಕಂಬದಿಂದ ಸ್ಪಾರ್ಕ್ ಆಗಿ ಬೆಂಕಿ ಹತ್ತಿತ್ತು ಅಥವಾ ಬೇರೆ ರೀತಿಯಿಂದ ಬೆಂಕಿ ಹತ್ತಿತ್ತಪ್ಪ ಅಂದರೆ ಇಲ್ಲಿವರೆಗೆ ನಾವು NDRFನಲ್ಲಿ ಬರೀ ನಿಮಗೆ ದುಡ್ಡು ಕೊಡ್ತಿದ್ವಿ, ಅದು ಏನು ಸಾಲ್ತಿರಲಿಲ್ಲ. ನಾವು ಇನ್ಮೇಲೆ ಒಂದು ನಿರ್ಣಯ ಮಾಡಿದ್ದೀವಿ, ನಿಜಲಿಂಗಪ್ಪ ಸಂಸ್ಥೆಯಿಂದ ಪ್ರತಿ ವರ್ಷ ಯಾವುದಾದ್ರೂ ರೈತಂದು 2 ಎಕರೆ 3 ಎಕರೆ 5 ಎಕರೆವರೆಗೆ ಮ್ಯಾಕ್ಸಿಮಮ್ ನಾವು ಪರಿಹಾರ ಕೊಡಬೇಕು ಅನ್ನೋದು ಮೊದಲೇ ಹಂತದಲ್ಲಿ. ನಾವು 10-100 ಎಕರೆ ಕೊಡೋಕ್ಕಂತೂ ಆಗೋದಿಲ್ಲ, 5 ಎಕರೆವರೆಗೆ ಕೊಡಬೇಕನ್ನೋದು ಒಂದು ಇಚ್ಛೆ ಇಟ್ಟಿದ್ದೀವಿ. ಈ ವರ್ಷದಿಂದನೇ 50 ಲಕ್ಷ ರೂಪಾಯಿ ಪ್ರತಿ ವರ್ಷ ನಾವು ತೆಗೆದಿಡ್ತೀವಿ ಆ ವಿಷಯಕ್ಕೆ ಅಂತೇಳಿ ನಿಮಗೆ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಪೂಜಾರಿ ಅವ್ರ ಸಮ್ಮುಖದಲ್ಲಿ. ಇದೇ ವರ್ಷ 50 ಲಕ್ಷ ರೂಪಾಯಿ ತೆಗೆದಿಡ್ತೀವಿ ನಾವು. ಯಾವುದೇ ರೀತಿಯಿಂದ ಹಾನಿ ಆದರೆ ಅಕಸ್ಮಾತ್ ರೈತನ ಕಬ್ಬು ಸುಟ್ಟರೆ, ಕಾರ್ಖಾನೆಯವರಂತೂ ಸುಟ್ಟಂಥ ಕಬ್ಬು ಒಯ್ತಾರೆ, ಮತ್ತು ಪರಿಹಾರ ಕೂಡ ನಾವು ಕೊಡಬೇಕು. 50 ಲಕ್ಷ ರೂಪಾಯಿದು ತೆಗೆದಿಟ್ಟು ಅದು ಎಷ್ಟು ಒಂದು ಎಕರೆ ಕೊಡಬೇಕು ಅನ್ನೋದು ಅದ್ರ ನಿರ್ಣಯ ಆಗಿಲ್ಲ. ಅದು ಶುಗರ್ ಕಂಟ್ರೋಲ್ ಬೋರ್ಡ್ನಲ್ಲಿ ಇಟ್ಟು ಅದರ ನಿರ್ಣಯ ಕೂಡ ನಾವು ಮಾಡ್ತೀವಿ. ಇದು ಕಬ್ಬಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಮತ್ತು ಕಬ್ಬಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ಚಿನ್ನಪ್ಪ ಪೂಜಾರಿ ಅವರು ಕೊಟ್ಟಿದ್ದಾರೆ. ಅವು ಬಹಳ ದೊಡ್ಡ ಪ್ರಮುಖ ನಿರ್ಣಯಗಳನ್ನು ನಾವು ಮಾಡಬೇಕಾಗಿದೆ. ನಾಳೆ ಮುಖ್ಯಮಂತ್ರಿಗಳು ಬೆಳಗಾವಿಗೆ ಬರ್ತಾ ಇದ್ದಾರೆ, ಅಲ್ಲೆಲ್ಲರೂ ರೈತ ನಾಯಕರು ಬರ್ತಾರೆ. ನಾನು 5-10 ನಿಮಿಷ ಆದರೂ ಆಗಲಿ ನಾಳೆ CM ಅವರ ಸಮಯ ತಗೊಂಡು ಆ ವಿಚಾರ ಕೂಡ ನಾಳೆನೇ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜೊತೆಗೆ ರಾಜ್ಯದ ಬಹಳ ಪ್ರಮುಖವಾಗಿರ್ತಕ್ಕಂಥ 2 ಸಮಸ್ಯೆ ಇದಾವೆ. ಒಂದು, ರಾಜ್ಯದಲ್ಲಿ ನಾವು ಬೆಳೀತಕ್ಕಂಥ ತೊಗರಿ ಏನಾಗಿದೆ, 12 ಲಕ್ಷ ಹೆಕ್ಟರ್ವರೆಗೆ ಇವತ್ತು ನಾವು ತೊಗರಿಯನ್ನು ಬಿತ್ತಿದ್ದೀವಿ. ಆದರೆ ತೊಗರಿ ರೇಟ್ ಬಿದ್ದು ಹೋಗಿದೆ. 7,550 ರೂಪಾಯಿ ನಾವು ಈಗ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದೀವಿ. ಆದರೆ ಭಾಳಷ್ಟು ರೈತರು ಅದು ಭಾಳ ಕಡಿಮೆ ಆಗ್ತದೆ, ನಿಮ್ಮ ಸರ್ಕಾರದಿಂದ ಇಷ್ಟು ಹಣ ಕೊಡಿಸ್ರಿ ಅಂಥೇಳಿ ನನಗೆ ಈಗ ತಾನೇ ಒತ್ತಾಯ ಮಾಡಿದ್ರು ಮೇಲೆ. ಇವ್ರ ಮಾತಿಗೆ ಮಾನ್ಯತೆ ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ, ಮುಖ್ಯಮಂತ್ರಿಗಳು ಕೂಡ ಹೃದಯ ವೈಶಾಲ್ಯತೆಯಿಂದ ನನಗೆ ಒಂದು ಮಾತು ಕೊಟ್ಟಿದ್ದಾರೆ. ಅದು ಎಷ್ಟೇ ಖರ್ಚು ಬಂದರೂ 450 ರೂಪಾಯಿ ಒಂದು ಕ್ವಿಂಟಲ್ಗೆ ಹೆಚ್ಚಿಗೆ ಮಾಡಿ ನೀನು ಘೋಷಣೆ ಕೊಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅದು ಅಂದಾಜು 140 ಕೋಟಿ ರೂಪಾಯಿ ಆಗ್ತದೆ. ಇವತ್ತು ಈ ಶ್ರೇಯಸ್ ಯಾರಿಗಾದ್ರೂ ಹೋಗ್ತಿದ್ರೆ ಹಸಿರು ಸೇನೆಯವ್ರಿಗೆ ಹೋಗ್ತದೆ ಅಂತೇಳಿ ನಾನು ಹೇಳಬೇಕಾಗಿದೆ. ನಿಮ್ಮ ಹೋರಾಟದ ಪ್ರತಿಫಲದಿಂದ ಇವತ್ತು 140 ಕೋಟಿ ರೂಪಾಯಿ ನಾವು ರಾಜ್ಯ ಸರ್ಕಾರದಿಂದ ನಿಮ್ಗೆ ಕೊಡಿಸ್ತಾ ಇದ್ದೀವಿ. ದಯಮಾಡಿ ಏನೀಗ ತೊಗರಿ ತಾವು ಬೆಳೆದಿದ್ದೀರಿ, ಯಾರು ಆತಂಕಕ್ಕೊಳಗಾಗಿ ಮಾರ್ಲಿಕ್ಕೆ ಹೋಗ್ಬೇಡ. ಒಂದು 4 ದಿವಸ ತಡ ಆಗ್ಯದ, ನಾನು ಯಾಕೆ ಒಪ್ಕೊಳ್ತೀನಿ, ಅದನ್ನು ಕೇಂದ್ರ ಸರ್ಕಾರದ ಏನು ಅವರ ವ್ಯವಸ್ಥೆ ಮಾಡ್ಕೋಬೇಕಾಗಿತ್ತು. ಅದು ಈಗ ಎದ್ರ ಬಗ್ಗೆ ಅದು ಚಂದ್ರಕಾಂತ್, ಅದು ಅಲ್ಲ ಇದು ಎಲ್ಲ ತೊಗರಿ ಖರೀದಿಗೆ ಡಿಲೇ ಆಗಿದ್ದ ರೀಸನ್ ಏನು? ಡಾಟಾ ಮೈಗ್ರೇಷನ್ ಸಲುವಾಗಿ ಒಂದು ಸಮಸ್ಯೆ ಆಗ್ಯದ, ಅದ್ರ ಸಲುವಾಗಿ 4 ದಿವಸ ತಡ ಆಗ್ಯದ. ಅದು ಕೇಂದ್ರ ನಫೆಡ್ದವ್ರು ಮಾಡಿದ ತಪ್ಪು, ನಮ್ದಲ್ಲ. ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ, ಅದನ್ನು ತೊಗರಿ ತಗೊಳ್ತಕ್ಕಂಥ ಸಂಸ್ಥೆ 4 ದಿವಸ ತಡ ಆಗ್ಯದೆ. ಆ ಡಾಟಾ ಮೈಗ್ರೇಷನ್ ಆಗಬೇಕಾಗಿತ್ತು, ಅದು ಆಗಿರಲಿಲ್ಲ. ಅದನ್ನು ಮಾಡ್ತಕ್ಕಂಥ ಕೆಲಸ ಕರ್ನಾಟಕ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಮತ್ತು ನಫೆಡ್ದವ್ರು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಅದು ಮಾಡಿದ ಮೇಲೆ ತೊಗರಿ ತಗೊಳ್ತಕ್ಕಂಥ ಎಲ್ಲ ಕೇಂದ್ರಗಳು ಪ್ರಾರಂಭ ಆಗ್ತವೆ. ಇಡೀ ರಾಜ್ಯದಲ್ಲಿ ಎಷ್ಟು, ಇಡೀ ರಾಜ್ಯದಲ್ಲಿ 450 ಸೆಂಟರ್ಗಳಲ್ಲಿ ತೊಗರಿ ತಗೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀವಿ. 1 ಕ್ವಿಂಟಲ್ಗೆ 8,000 ರೂಪಾಯಿ ಆಗ್ತದೆ. ದಯಮಾಡಿ ಯಾರು ಮಾಡಬೇಕು. ಒಂದು ರೈತನಿಂದ 40 ಕ್ವಿಂಟಲ್ ತೊಗರಿ ತಗೊಳ್ತೀವಿ. ದಯಮಾಡಿ ಇದು ನಿಮ್ಮ ಹಸಿರು ಸೇನೆ ಹೋರಾಟದಿಂದ ಇವತ್ತು ಇಡೀ ರಾಜ್ಯದ ರೈತರಿಗೆ, ತೊಗರಿ ಬೆಳೆಗಾರರಿಗೆ 8,000 ರೂಪಾಯಿ ಕ್ವಿಂಟಲ್ಲು ಇವತ್ತು ಧಾರಣೆ ಸಿಗ್ತಾ ಇದೆ. ಹಿಂದೆಲ್ಲ 5,500 ರೂಪಾಯಿ ತೊಗೊಂಡಾರೆ. 6,000 ರೂಪಾಯಿ ಒಳಗೆ 5,800 ರೂಪಾಯಿ ಮೇಲೆ ಕೊಟ್ಟಿಲ್ಲ 2020ರಲ್ಲಿ. ಇವತ್ತು ನಾವು 8,000 ರೂಪಾಯಿ ನಿಮಗೆ ಕೊಡಿಸ್ತಾ ಇದ್ದೀವಿ. ದಯಮಾಡಿ ಇದೆಲ್ಲ ನಿಮ್ಮ ಹೋರಾಟದ ಪ್ರತಿಫಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಮೆಲ್ಲರ ವತಿಯಿಂದ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. 140 ಕೋಟಿ ರೂಪಾಯಿ ಇವತ್ತು ಅವರು ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ, ಸಹಕಾರ ಮಾಡಬೇಕು. ಜೊತೆಗೆ ಇನ್ನೊಂದು ನಿಮಗೆ ಹೇಳಬೇಕಪ್ಪ ಅಂದರೆ, ಇಡೀ ಉತ್ತರ ಕರ್ನಾಟಕದವರು ನಾವು ಜೋಳ ಬೆಳಿತೀವಿ. ಆದರೆ ಜೋಳ ಬೆಳೆದಿರ್ತಕ್ಕಂಥ ನಾವು ಏನು ದಡ್ತನ ಮಾಡಾಕತ್ತೀವಿ ಅಂದರೆ, ನಮ್ಮ ಜೋಳ ನಾವು ಬೆಂಬಲ ಬೆಲೆ ಸೆಂಟ್ರಿಗೆ ಹೋಗಿ ಮಾರಾಟ ಮಾಡ್ತಾಯಿಲ್ಲ. ಯಾರು ಜೋಳ ತುಂಬೋರು ಊರಿಗೆ ಬರ್ತಾರೆ
ಅವರಿಗೆ ಮಾರಿಬಿಡ್ತೀರಿ ನೀವು. ಅವ್ರು ಬರೀ 2,000 ರೂಪಾಯಿ ಕೊಡ್ತಾರೆ ಒಂದು ಕ್ವಿಂಟಲ್. ಹೆಚ್ಚು ಕೊಡ್ತಾರೆ, 2,000 ಕೊಡ್ತಾರೆ, 2,200 ರೂಪಾಯಿ ಕೊಡ್ತಾರೆ. ಇವತ್ತು ನಿಮಗೆ ಹೇಳಬೇಕಪ್ಪ ಅಂದರೆ ಒಂದು ಕ್ವಿಂಟಲ್ಗೆ 3,370 ಹೈಬ್ರಿಡ್ ಕೊಡ್ತೀವಿ ನಾವು. ಎಷ್ಟು? 3,370 ರೂಪಾಯಿ. ನೀವು 2,000 ರೂಪಾಯಿಗೆ ಮಾರ್ಕೋತೀರಿ, ಅದು ಮಾಲ್ದಂಡಿ ಮಾರ್ಕೋತೀರಿ ನೀವು. ಇದು ಹೈಬ್ರಿಡ್ ಮಾಲ್ದಂಡಿಗೆ 3,400 ರೂಪಾಯಿ ಕೊಡ್ತೀವಿ ಜವಾರಿ ಜೋಳ. ನೀವು ಯಾರೂ ಮಾರ್ಲಕ್ಕೆ ಹೋಗ್ಬೇಡ್ರಿ. ಇದು ಕೂಡ 5 ಲಕ್ಷ ಕ್ವಿಂಟಲ್ ತಗೊಳ್ತಕ್ಕಂಥ ಅವಕಾಶ ಇದೆ. ಅದನ್ನು ನಮ್ಮ ಜಿಲ್ಲೆ ಎಷ್ಟು ಬೆಳೆದೀವೋ ಅದ್ರ 30% ತಗೊಳ್ತಕ್ಕಂಥದ್ದು ಇವತ್ತೇ ಹೊಡೆದು ಆದೇಶ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಜೋಳದ ಬೆಲೆ ಇನ್ಮೇಲೆ 3,000 ರೂಪಾಯಿ ಮೇಲೆ ಆಗ್ತದೆ. ದಯಮಾಡಿ ಯಾರು ನೀವು ಮಾರಬೇಡ್ರಿ. ಅದನ್ನು ನಮ್ಮ ಜೋಳದ ಎಲ್ಲಿ ಖರೀದಿ ಸೆಂಟರ್ ಇರ್ತಾವೆ ಅಲ್ಲಿ ಹಾಕಿದರೆ ನಿಮಗೆಲ್ಲರಿಗೂ ಇಡೀ ಕರ್ನಾಟಕದಾಗ ಎಷ್ಟು ಜನ 11 ಜಿಲ್ಲೆಯವ್ರ ಜೋಳ ಬೆಳೆದಿದ್ದೀವಿ. ಆಯಸ್ಸು ನಿಮ್ಗೆ ಹೇಳ 150 ಕ್ವಿಂಟಲ್ವರೆಗೆ ತಗೋತೀವಿ. ಬೆಳಗಾವಿದಾಗ 1,70,000 ಹೆಕ್ಟರ್ ಬೆಳೆದಾರ. ಹಾವೇರಿಯಲ್ಲಿ 93,000 ಹೆಕ್ಟರ್ ಬೆಳೆದಾರೆ. ರಾಯಚೂರಿನಲ್ಲಿ 79,000 ಹೆಕ್ಟರ್ ಬೆಳೆದಾರೆ. ಕಲಬುರಗಿಯಲ್ಲಿ 68,000, ಬಿಜಾಪುರದಲ್ಲಿ 60,000 ಹೆಕ್ಟರ್ ಬೆಳೆದಾರೆ. ಇವ್ರಿಗೆಲ್ಲರಿಗೂ ನಾವು 8 ಲಕ್ಷ ಹೆಕ್ಟರ್ನಲ್ಲಿ ಜೋಳ ಇದೆ. ದಯಮಾಡಿ ನೀವು ಯಾರೂ ಆತಂಕಕ್ಕೆ ಒಳಗಾಗಿ 2,000 ರೂಪಾಯಿಗೆ ಮಾರ್ಕೊಳಕ್ಕೆ ಹೋಗ್ಬೇಡ್ರಿ, 2,200 ಮಾರ್ಕೋಬೇಡ್ರಿ. ನಿಮಗೆ ಕನಿಷ್ಠ ಒಂದು ಕ್ವಿಂಟಲ್ಗೆ 3,300 ರೂಪಾಯಿ ಸಿಗ್ತದೆ. ದಯಮಾಡಿ ಜೋಳ ಕೂಡ ನೀವು ಆ ಕೇಂದ್ರಗಳಲ್ಲೇ ಕೂರ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ. ಜೊತೆಗೆ ಇವೆಲ್ಲ ಮುಗಿದ ಮೇಲೆ ನಮ್ಮ ಅನೇಕ ರೈತರು, ಬಿಜಾಪುರ ಜಿಲ್ಲೆ ರೈತರು, ಈ ತೊಗರಿ ಬೀಜದಲ್ಲಿ ಮೋಸ ಆಗಿದೆ, ತೊಗರಿ ಔಷಧ ಕಳಪೆ ಮಟ್ಟದ ಸಪ್ಲೈ ಮಾಡಿ ಮೋಸ ಮಾಡಿದ್ದಾರೆ ಅಂತಕ್ಕಂಥ ದೂರು ಕೊಟ್ಟಾರೆ. ಅದ್ರ ಬಗ್ಗೆ ಜಾಯಿಂಟ್ ಡೈರೆಕ್ಟರ್ ಬಿಜಾಪುರ ಜಿಲ್ಲೆಯವರು ಇಲ್ಲೇ ಬಂದಾರೆ. ನಿಮ್ಮ ದೂರು ಏನದ ಅವರಿಗೆ ತಿಳಿಸಿದ್ರೆ ತಿಕೋಟದವರು ಇಲ್ಲೇ ತಿಕೋಟದವ್ರು ಯಾರೋ ಒಬ್ಬ ರೈತರು ಅವರು ಹೇಳಿರ್ತಕ್ಕಂಥ ವಿಚಾರನ ಅವ್ರ ಗಮನಕ್ಕೆ ತಂದಿದ್ದೀನಿ. ಅದನ್ನು ಕೂಡ ನಾನು ಪ್ರಯತ್ನ ಮಾಡ್ತೀನಿ. ಜೊತೆಗೆ ಏನಪ್ಪ ಅಂತಂದರೆ ನಿನ್ನೆ ನೀವು ನಮ್ಮ ಮನೆ ಮುಂದೆ ಬರ್ತೀನಿ ಅಂದಿದ್ರಿ. ತಪ್ಪೇನು ತಿಳ್ಕೊಬೇಡ್ರಿ, ನಾ ಬೇಡ ಅಂದಿಲ್ಲ. ಆದರೆ ಅಲ್ಲೇನಾಗ್ತದೆ, ನನಗೆ ರಾತ್ರಿ ಹೊತ್ತಿನಾಗ ನೀವು ಬರ್ತೀನಿ ನಾನು ಇರಲಿಲ್ಲ. ಅದಕ್ಕೆ ನೀವೆಲ್ಲ ಇಲ್ಲಿ ಬರ್ತೀರಿ ಅಂತ ತಿಳ್ಕೊಂಡು ಇವತ್ತು ನಾನು ಬಿಜಾಪುರಕ್ಕೆ ಬಂದಿದ್ದೀನಿ. ಈ ಹೋರಾಟ ಮುಗಿದ ಮೇಲೆ ನೀವು ಬಂದರೆ ನಾನು ಮನೆಗೆ ಬಂದರೆ ನಿಮ್ಮ ಜೊತೆ ನಾನು ಊಟ ಮಾಡ್ತೀನಿ ಅಂತೇಳಿ ಸ್ವಾಗತ ಮಾಡ್ತಾ ಇದ್ದೀನಿ. ದಯಮಾಡಿ ನನಗೇನು ಅಭ್ಯಂತರ ಇಲ್ಲ. ನೀವು ಯಾವಾಗ ಬೇಕಾದಾಗೂ ಬರ್ಬೋದು. ಒಂದು ನಿಮಿಷ, ಯಾವಾಗ ಬೇಕಾದಾಗೂ ಬರ್ಬೋದು. ಇಲ್ಲಿ ಅದಕ್ಕೆ ನಾವು ಸೇರಿಸಿದ್ದೀವಪ್ಪ ಅಂದರೆ ಸರ್ಕಾರಿ ಕೆಲಸ ಇರೋದ್ರಿಂದ, ಸರ್ಕಾರಿ ಸಾರ್ವಜನಿಕ ಸಭೆ ಇರೋದ್ರಿಂದ ಇಲ್ಲಿ ಸೇರಿಸಿದ್ದೀವಿ. ದಯಮಾಡಿ ಅನ್ಯತಾ ಭಾವಿಸ್ಬೇಡ್ರಿ. ಈ 4 ಪ್ರಮುಖ ಬೇಡಿಕೆಗಳನ್ನು ನಾವು ಈಡೇರಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಆದಷ್ಟು ತೀವ್ರವಾಗಿ ಕಬ್ಬಿನ ವಿಷಯದಲ್ಲಿ ನಾನು ಒಂದು ಸಭೆಯನ್ನು ಏರ್ಪಾಡು ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ. ಮತ್ತು ಇಡೀ ನಿಮ್ಮ ಹೋರಾಟದ ಪ್ರತಿಫಲದಿಂದ ಜೋಳ ಮತ್ತು ತೊಗರಿ ಬೆಳೆದಂಥ ರೈತರಿಗೆ ಈ ಸಾರ್ತಿ ಉಸಿರಾಡಿಸ್ತಕ್ಕಂಥ ಶಕ್ತಿ ಯಾರಾದರೂ ಕೊಟ್ಟಿದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯವರು ಕೊಟ್ಟಿದ್ದಾರೆ ಅಂತೇಳಿ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಜೊತೆಗೆ ಕಬ್ಬಿನ ಬೆಲೆದು ಒಂದು CSCPಗೆ ಹೋದ ಸರ್ತಿ ನಾವು 3,500 ರೂಪಾಯಿ ರೆಕಮೆಂಡ್ ಮಾಡಿದ್ವಿ. ಈ ಸರ್ತಿ 4,400 ರೂಪಾಯಿ ರೆಕಮೆಂಡ್ ಮಾಡಿದ್ದೀವಿ. ಅದನ್ನು ಕೂಡ ಪ್ರಯತ್ನ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಅದು ನಾನು ಮಾಡೋದಿಲ್ಲ, ಕೇಂದ್ರ ಸರ್ಕಾರ. CSCP ವರದಿ ಅಂತಂದ್ರೆ ನಾವು ಎಷ್ಟು ಖರ್ಚು ಬರ್ತೈತಿ ಬೆಳ್ಯಾಕ ಅಂತೇಳಿ ಸರ್ಕಾರಕ್ಕೆ ಮತ್ತೆ ಮನವರಿಕೆ ಮಾಡ್ತಕ್ಕಂಥದ್ದು 4,400 ರೂಪಾಯಿ ಇವತ್ತು ಬೆಳ್ಯಾಕ ಖರ್ಚು ಬರ್ತೈತಿ ಅಂತೇಳಿ ಕೇಂದ್ರ ಸರ್ಕಾರ FRP ಅಂತೇಳಿ ರೇಟ್ ಫಿಕ್ಸ್ ಮಾಡ್ತಾರ. ಅಲ್ಲಿ ರಿಪೋರ್ಟ್ ಕಳಿಸ್ಯಾರು, ಅಲ್ಲಿ ರೇಟ್ ಹೆಚ್ಚಾಗಲಿ ಅಂತೇಳಿ ಕಳಿಸಿರ್ತಕ್ಕಂಥ ಸರ್ಕಾರ ವತಿಯಿಂದ ಕಳಿಸ್ಯಾರ ಅಂತ ಅವ್ರು ಹೇಳತ್ತಾರ. ಬಂದು ತಲೆಯಾಗ ನೆನ್ಪಿಟ್ಕೋರಿ. CSCP ಅಂದ್ರೆ ಕನ್ಫ್ಯೂಸ್ ಆಗಬೇಡ್ರಿ. ಅಂಬಿಕಾಯಿ ಕಮಿಷನ್ ಬದಲು ಕೂಡ ಈಗಾಗಲೇ ನಿಮ್ಮ ಸಂಕೇಶ್ ಅವರ ಜಿಲ್ಲಾ ಅಧ್ಯಕ್ಷರ ಅದ್ರ ಬದಲು ಕಮಿಷನ್ ಇರಲಿ. ಮತ್ತೇನೇ ಇವತ್ತು ನಿಮ್ಮ APMC ಒಳಗೆ ಯಾವ್ಯಾವ ಕಮಿಷನ್ ತಗೋತಾರೋ ಅದನ್ನು ಕೂಡ ಅವರಿಗೆ ಮಂತ್ರಿ ಅವರಿಗೆ ಅದನ್ನ ವಿಷಯನ ನೆದರಿಗೆ ತಂದದ್ದು. ಅದೇ ರೀತಿಯಾಗಿ ದಯವಿಟ್ಟು ಸರ್ ಇನ್ನೊಂದು ರಾಜ್ಯದ ಮುಖ್ಯಮಂತ್ರಿ ಅವರು ಮಂಡಿ ಏನು ಮಾಡಿದ್ರು, ನಮಗೊಂದು ಭರವಸೆ ಕೊಟ್ಟಿರೋ ಅವತ್ತು ಸಂದರ್ಭದಾಗ ಎಲ್ಲ ರೈತರ ಮೇಲೆ ಇರ್ತಕ್ಕಂಥ ಕೇಸುಗಳನ್ನ ವಾಪಸ್ ಪಡಿತುವಂತ ಸಂದರ್ಭನ ಹೇಳಿದ್ರು. ದಯವಿಟ್ಟು ಅದು ಕೂಡ ನಾಳೆ ಆಗುವಂತ ಅದು ಆಗಿದೆ. ನಿಮಗೆ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಮತ್ತೆ ನೀವು ಕೊಟ್ಟ ಮನವಿಯನ್ನು ಹೋಮ್ ಮಿನಿಸ್ಟರ್ ಕಡೆ ಕೊಟ್ಟಿದ್ದೀವಿ.
ಯಾವ್ಯಾವ ಕೇಸ್ಗಳನ್ನು ತೆಗಿಬೋದು ಅಂತಕ್ಕಂಥ ವರದಿ ಎಲ್ಲ ಜಿಲ್ಲಾ ಎಸ್ ಪಿಗಳಿಗೆ ಅವ್ರು ಕಳಿಸ್ಕೊಟ್ಟಿದ್ದಾರೆ. ಅದರ ಸಲಹೆ ಸೂಚನೆ ಬಂದರೆ ಅದನ್ನು ಕೂಡ ಕ್ರಮ ಇಲ್ಲ ಇಲ್ಲ ತಗಸ್ತೀವಿ. ಯಾವ ತೆಗಿಲಕ್ಕ ಬೆಳಗಾವದಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಾನು ಮಾಡ್ತೀನಿ. ಮತ್ತು ಇದ್ರ ಜೊತೆ ಇನ್ನೇನು ಲಿಂಬಿದೇನು ಕಮಿಷನ್ ಬಗ್ಗೆ ಹೇಳಿದ್ದಾರೆ, ದ್ರಾಕ್ಷಿ ಬಗ್ಗೆ ಕೂಡ ಹೇಳಿದ್ದಾರೆ. ಮತ್ತು ಇನ್ನೊಂದು ಸೋಮು ಬಳುತಿ ಅವ್ರ ಬಗ್ಗೆ ಏನೋ ಒಂದು ಸಮಸ್ಯೆ ತಂದಾರೆ. ಅದನ್ನು ನಾನು ಒಂದು ವೈಯಕ್ತಿಕ ನಿಮ್ಮ ಸಭೆ ಮಾಡ್ತೀನಿ ಈಗ 5 ನಿಮಿಷದ ಮೇಲೆ. 5 ಮಿನಿಟ್ ನಿಮಗೆ ಕರೆಕ್ಟ್ ಸಭೆ ಮಾಡಿ ಬಳುತಿ ವಿಷಯ ನಾನು ಪ್ರತ್ಯೇಕವಾಗಿ ಮುಗಿಸ್ಕೊಡ್ತೀನಿ. ದಯಮಾಡಿ ಇಷ್ಟೆಲ್ಲ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. 10% ತಗೊಳ್ಳಿ, ಕಾನೂನಲ್ಲಿ ಅವಕಾಶ ಇಲ್ಲ. ಔಷಧಿ ಹಾಳಾದ್ರಿಂದ ಬೆಳೆ ಒಳ್ಳೆದ್ದು. ನಿಮ್ಮ ಪರಿಹಾರ ಏನು ಘೋಷಣೆ ಅನ್ನೋ ತನಕ ಇನ್ನು ಕಾರ್ಯರೂಪ ಬರಲಿಲ್ಲ. ಈ ವರ್ಷ ಬೆಳೆದು ಸಂಪೂರ್ಣ ಹಾಳಾಗಿ ಹೋಯ್ತು. ಅದರದಿಂದ ಸರ್ಕಾರದಿಂದ ಪರಿಹಾರ ಏನ? ನೀವು ಬೆಲೆ ಘೋಷಣೆ ಮಾಡ್ತೀನಂದ್ರಿ, ಹೆಚ್ಚುವರಿ ಮಾಡ್ತೀನಂದ್ರಿ, 5 ಚೀಲ ಬೆಳೆಯಲ್ಲಿ 1 ಚೀಲ ಬೆಳೆದೈತಿ, ಅದು ನಾವು ಪರಿಹಾರ ಒಪ್ಕೊಂತೀವಿ. ವರ್ಷದ ಬೆಳೆನ ನಮ್ಗೆ ಹಾಳಾಗಿ ಹೋಗ್ತು ಕಲ್ಪೆ ಬೀಜದಿಂದ. ಮತ್ತೊಂದು ಪರ್ಯಾಯ ಬೆಳೆನೂ ನಮ್ಮ ಮಂತ್ಯಕ್ಕಿಲ್ಲ. ಸ್ವಲ್ಪ ಸಮಾಧಾನ. ಈಗ ಇದು ಬಿಜಾಪುರದ ಸಮಸ್ಯೆ, ತಿಂಡಿದ ಸಮಸ್ಯೆ ಇದ್ರೆ ಸ್ವಲ್ಪ ನಾನು ಅಲ್ಲೇ ಮಾತಾಡಬೇಕು. ನಾನು ಬಿಜಾಪುರದವ್ರು ಕರ್ಸೀನಿ. ಅದ್ರದ್ದು ಏನಾರ ಇದ್ರೆ ನಿಮ್ಮ ತಿಳಿದಿತ್ತಂದ್ರೆ ನಾನು ಕೃಷಿ ಮಂತ್ರಿಗೆ ಮಾತಾಡಿ ಬೆಳಗಾವದ ಬಗ್ಗೆ ನೀವು ವಿಶೇಷವಾದಂಥ ಮನವಿ ಕೊಟ್ಟರೆ ಅದನ್ನ ತನಿಖೆ ಮಾಡಿಸ್ತೀನಿ. ನಾಳೆನೇ ಇರ್ತೀನಿ ಬೆಳಗಾವದಾಗ. ಅವರು ಇರ್ತಾರೆ, ಕೃಷಿ ಮಂತ್ರಿನೂ ಇರ್ತಾರೆ. ಸರ್, ಕೃಷಿ ಇಲಾಖೆದವರು ವರದಿನೂ ಕೊಟ್ಟಾರೆ. 90% ಬೆಳೆ ಹಾನಿ ಆಗಿದೆ ಅಂತ ಹೇಳಿ ವರದಿನೂ ಕೊಟ್ಟಾರ. ಬಟ್ ಇನ್ನೂ ತನಕ ಯಾವ ಸ್ಪಾಟ್ ಗ್ರಾಮ ಇಲ್ಲ ಅಲ್ರಿ. ಒಂದು ನಿಮಿಷ ಬೆಳೆ ವಿಮೆ ಕೃಷಿ ಮಂತ್ರಿಗೆ ಸಂಬಂಧಪಟ್ಟಿದೆ. ನನಗೆ ಸಂಬಂಧಪಟ್ಟಿದ್ದು ಕಬ್ಬಿನ ವಿಚಾರ ಇತ್ತು. ಜೊತೆಗೆ ನನಗೆ ತೊಗರಿ ಬೆಂಬಲ ಬೆಲೆನೂ ಘೋಷಣೆ ಮಾಡಿ ಅಂತೇಳಿ ಇಡೀ ರಾಜ್ಯದ ರೈತರು ಬಂದ ನಿಮ್ಮ ಜೊತೆ. ಅದು ಒಂದು APMC ತೂಕದ್ದು ಜೊತೆಗೆ ಈ ಜೋಳದ 3 ನಾವು ಬಗೆಹರಿಸಿದ್ವಿ. ನಿಮ್ಮದು ನಾಳೆ ನಾನು ಖಂಡಿತ ನೀವು ಬೆಳಗಾವಿ ಬನ್ನಿ. ನಾನು ಕೃಷಿ ಮಂತ್ರಿಗಳಿಗೆ ಭೇಟಿ ಮಾಡಿಸಿ ಅದನ್ನ ಕೆಲಸ ನಾನು ಮಾಡಿಸ್ಕೊಡ್ತೀನಿ. ದಯಮಾಡಿ ತಾವು ಈ ಸ್ಟ್ರೈಕನ್ನು ಹಿಂದೆ ತಗೊಂಡು ನಮಗೆ ಮುಂದಿನ ಕೆಲಸ ಮಾಡ್ಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ನಾನು ಬಿಜಾಪುರ APMC ಒಳಗೆ 10% ಅನಧಿಕೃತವಾಗಿ ತೊಗೊಳಕತ್ತಾರೆ. ಇಲ್ಲೆಲ್ಲ ರೈತರು ಹೇಳ್ತಾರೆ ನೀವು ಅಧಿಕೃತ ಬೇಕಾದ್ರೆ ನೀವು ವಿಡಿಯೋ ಕೊಡ್ತೀವಿ, ನಾವು ಕರ್ನಾಟಕ ರಾಜ್ಯ ರೈತರಿಗೆ ನಮಗ ಕಬ್ಬಿನ ಸಮಸ್ಯೆ ಇರಲಿ, ಮತ್ತು ಇವತ್ತ ತೊಗರಿ ಸಮಸ್ಯೆ ಇರಲಿ, ಜೋಳದ ಸಮಸ್ಯೆ ಇರಲಿ, ದಯವಿಟ್ಟು ಯಾರು ಮಾತಾಡ್ಬೇಡ್ರಿ. ನಮಗ ಕೇಳ್ರಿ, ದಯವಿಟ್ಟು ನೋಡ್ರಿ, ನಮಗ್ ಎಲ್ಲ ವಿಷಯಗಳ ನಾವು ಹೋರಾಟ ಮಾಡೋದು. ಇವತ್ತ ನಾಳೆ ಕೂಡ ಮುಖ್ಯಮಂತ್ರಿ ಅವ್ರ ಕಬ್ಬು ಬೆಳೆಗಾರರ ದೊಡ್ಡ ಹಣಕಾಸಿನ ವ್ಯವಹಾರ ಇರೋದ್ರಿಂದ ಮುಖ್ಯಮಂತ್ರಿ ಅವ್ರ ಜೊತೆ ನಾಳೆ ಸಭೆ ಮಾಡಿ ಅದಕ್ಕೊಂದು ನಿರ್ಣಯ ಬರ್ತಕ್ಕಂಥದ್ದು ಕೂಡ ಭರವಸೆ ಕೊಟ್ಟರು. ಅದಕ್ಕೂ ಕೂಡ ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಮತ್ತು ಇವತ್ತ ತೊಗರಿ ಬೆಳೆಗಾರರಿಗೆ ಬಹಳಷ್ಟು ಸಂಕಷ್ಟದಾಗ, ಯಾಕಂದ್ರೆ 5,400 ರೂಪಾಯಿ ಇದ್ದಿದ್ದ ಅದನ್ನ 8,000 ರೂಪಾಯಿ ರೇಟ್ ಘೋಷಣೆ ಮಾಡಿರ್ತಕ್ಕಂಥದ್ದು ಇವತ್ತ ಬೆಳೆ. ಅವ್ರಿಗೂ ಕೂಡ ಇವತ್ತ ನಮಗ ಒಂದು ಮಂತ್ರಿ ಅವರು ಘೋಷಣೆ ಮಾಡ್ಯಾರು. ಅವರ ಸರ್ಕಾರಕ್ಕೆ ಅವರಿಗೆ ಕೂಡ ಇವತ್ತು ನಮ್ಮೆಲ್ಲರ ಪರವಾಗಿ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಜೋಳದ ಕೇಳಿ